ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಜ್ಯ ಏಡ್ಸ್ ನಿಯಂತ್ರಣ ಘಟಕ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವಜನ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ ದಿನಾಂಕ 3/3/2024ರಂದು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಎಂಡಿ ಶಾಕಿರ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಆರೋಗ್ಯ ಮತ್ತು ಇನ್ನಿತರ ಆರೋಗ್ಯ ಅಂಶಗಳ ಕುರಿತು ಅವರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಅಂಶಗಳನ್ನು ಕುರಿತು ಇವತ್ತು ಆರೋಗ್ಯ ಇಲಾಖೆಯು ಮಹತ್ವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಮೊದಲು 20 ನಿಮಿಷದಲ್ಲಿ ಇಬ್ಬರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗುವುದು. ಉತ್ತಮವಾಗಿ ಉತ್ತರ ಬರೆದ ತಂಡಗಳಲ್ಲಿ 5 ತಂಡಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಕಾರಣ ವಿದ್ಯಾರ್ಥಿಗಳು ತಾವು ಉತ್ತರವನ್ನು ಟಿಕ್ ಹಾಕುವಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಟಿಕ್ ಹಾಕಬೇಕು. ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡುತ್ತಾರೆ ಅಂತಹ ತಂಡಗಳನ್ನು ಆಯ್ಕೆ ಮಾಡಿ ಅವರಿಗೆ ರಸಪ್ರಶ್ನೆಗಳನ್ನು ಸ್ಪರ್ಧೆಯನ್ನ ಮಾಡಲಾಗುತ್ತದೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ವಿದ್ಯಾರ್ಥಿಗಳ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಶಿಕ್ಷಣ ಸಂಯೋಜಕರಾದ ಕೋರೆನಲ್ ಬಿಆರ್ಸಿಯ ಕೋದಂಡರೆಡ್ಡಿ, ಶಾಲೆಯ ಮಲ್ಲೇಶ್ ಭಂಡಾರಿ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು, ವಿವಿಧ ಇಲಾಖೆಯ ತಾಲೂಕಾ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಚ್ ಮಠಪತಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ಈ ಕಾರ್ಯಕ್ರಮದ ಕುಂದುಪ ರೂವಾರಿಗಳು, ರೆಡ್ ಕ್ರಾಸ್ ಸಂಸ್ಥೆಯ ಸಂಚಾಲಕರಾಗಿರ್ಬೋದು, ಮತ್ತು ರಾಯಚೂರು ಜಿಲ್ಲೆಯ ಗುರುತಿಸಿಕೊಳ್ಳುವಂಥ ಕ್ರಿಯಾತ್ಮಕ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಈ ದಂಡಪ್ಪ ಬಿರಾದಾರ್ ಆಗಸ್ಟ್ 12ಕ್ಕೆ ಪ್ರಾರಂಭವಾಗತಕ್ಕಂಥ ಯುವಜನೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಒಟ್ಟು ಅವರು 3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈಗ ಪ್ರಥಮ ವರ್ಷಕ್ಕೆ 2 ವಿದ್ಯಾರ್ಥಿಗಳ ನಡುವೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಟಿಕ್ ಹಾಕಿ 20 ನಿಮಿಷವನ್ನು ಟೈಮ್ ಕೊಡ್ತಾರೆ. ಆ 20 ನಿಮಿಷದಲ್ಲಿ ನೀವು ಅವುಗಳನ್ನು ಇಬ್ಬರು ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಅವುಗಳನ್ನು ನಿಧಾನವಾಗಿ 20 ನಿಮಿಷದಲ್ಲಿ ಅವುಗಳನ್ನು ಟಿಕ್ ಹಾಕಬೇಕು. ಅದರಲ್ಲಿ ಯಾರು ಚೆನ್ನಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿರ್ತಾರೆ ಅದರಲ್ಲಿ ಅವ್ರನ್ನ ಒಂದು ಗುಂಪು ಆಯ್ಕೆ ಮಾಡ್ತಾರೆ. ಸುಮಾರು 5 ಗುಂಪನ್ನು ಆಯ್ಕೆ ಮಾಡಿ ಅವರಿಗೆ ರಸಪ್ರಶ್ನೆ ಸ್ಪರ್ಧೆನ ಆಯ್ಕೆ ಮಾಡ್ತಾರೆ. ಅದಕ್ಕೆ ನೀವು ಮಾಡುವಾಗ ಬಹಳ ನಿಧಾನವಾಗಿ, ಅವಸರಿಲ್ಲ ಗೊತ್ತಾ, 10 ಸೆಕೆಂಡ್ 20 ಸೆಕೆಂಡಿಗೆ ನೀವು ಆನ್ಸರ್ ಮಾಡ್ಬೋದು, ಅಷ್ಟಿರ್ತದೆ. ಅವಸರ ಮಾಡಿ ಮಾಡಿದ್ರೆ ಆಯ್ಕೆದು ಗೊಂದಲ ಆಗಿಬಿಡುತ್ತೆ. ಅದಕ್ಕೆ ಅವ್ರು ಕೊಟ್ಟಂಥ ವಿಷಯಗಳನ್ನು ಬಹುಶಃ 3-4 ವಿಷಯಗಳನ್ನು ನಾನು ನಿನ್ನೆ ನೋಡಿದಾಗ ಒಳ್ಳೆ ಅರ್ಥಗರ್ಭಿತವಾಗಿರುವಂಥ ವಿಷಯಕ್ಕೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನು ಕುರಿತು, ಅಧ್ಯಯನದ ಅಂಶಗಳಾಗಿರ್ಬೋದು, ಯುವಜನ ಅಂಶಗಳಾಗಿರ್ಬೋದು, ಈ ಎಲ್ಲ ಅಂಶಗಳ ಕುರಿತು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದರೆ ನಿಧಾನವಾಗಿ ಬರೆದು ಪ್ರಧಾನವಾಗಿ ಬರೆದು ಅದಕ್ಕೆ ಉತ್ತಮವಾಗಿ ಆಯ್ಕೆಯಾಗಿ ಮುಂದೆ ನಡೀತಕ್ಕಂಥ 5 ಜನರ ಆಯ್ಕೆಯಲ್ಲಿ ನೀವು ಒಬ್ಬರು ಆಗ್ತೀರಿ ಅನ್ನುವಂಥ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಬಟ್ ಇದ್ರೇನು ಅವೇರ್ನೆಸ್ ಇಲ್ಲ. ಅವೇರ್ನೆಸ್ನಲ್ಲಿ ಬರೀ ಅವ್ರಿಗೆ ಎಷ್ಟಿದೆ, ಆಮೇಲೆ ಮುಂದಿನ ದಿವಸದಲ್ಲಿ ನಾವು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಎಜುಕೇಷನಲ್ಲಿ. ಹೆಲ್ತ್ ಎಜುಕೇಷನ್ ರಿಗಾರ್ಡಿಂಗ್ ದೋಸ್ ಆರ್ ವೈರಲ್ ಡಿಸೀಸ್, ಸಿವಿಯರ್ ಡಿಸೀಸ್. ಅದಕ್ಕೆ ನಾವು ಈ ರೀತಿಯಾಗಿ ಲಾಸ್ಟ್ 3 ವರ್ಷನೂ ಮಾಡಿದ್ವಿ, ಈ ವರ್ಷನೂ ಮಾಡ್ತಾ ಇದ್ದೀವಿ. ಬರ್ತಾ ಯಾವ ರೀತಿಯಾಗಿ ನಾವು ಅಪ್ಡೇಟ್ ಮಾಡಬೇಕು ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ HIV AIDS ಬಗ್ಗೆ ಮಾಹಿತಿ ಎಷ್ಟು ಮಟ್ಟಿಗೆ ಇದೆ ಅಂತ ಆ ರೀತಿಯಾಗಿ ನಾವು ಇವತ್ತು ಯೂಸ್ ಮಾಡ್ತಾಯಿದ್ವಿ. ತಾವು ಇಲ್ಲಿ ಬೇರೆ ತಾಲೂಕಾ, ಬೇರೆ ವಿಲೇಜಸ್ನಿಂದ ಬಂದಿರ ಎಲ್ಲ ಹುಡುಗರಿಗೆ ಮತ್ತು ನಮ್ಮ ಶಾಲೆ ಟೀಚರ್ಸ್ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ಯಾವುದೂ ಕಾರ್ಯಕ್ರಮ ಇದ್ದರೆ ತಾವು ಇದೇ ರೀತಿಯಾಗಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ